ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ಸಂಗ್ರಾಮ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ಯೋಗದಲ್ಲಿ ಒಂದು ಮಾತಿದೆ, ಪ್ರತಿದಿನ ಯೋಗವನ್ನ ಮಾಡು, ರೋಗವನ್ನ ದೂರ ಮಾಡುವ. ಅದೇ ರೀತಿ ನಾವು ಇಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ಎಲ್ಲಿಂದ ನಮಗೆ ಯೋಗ ದಿನಾಚರಣೆ ಆರಂಭ ಆಯಿತು? ಯೋಗ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ? ಯೋಗವನ್ನು ನಮಗೆ ಮೊದಲನೇದಾಗಿ ಕೊಟ್ಟವರು ಯಾರು ಎಂಬುದನ್ನೆಲ್ಲ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯ ವೀಕ್ಷಕರೇ, ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾರು ನಮಗೆ ಯೋಗವನ್ನು ಹೇಳ್ಕೊಡ್ತಾರೋ ಅವರು ನಮ್ಮ ಗುರುಗಳು. ಅವ್ರಿಗೆ ನಾವು ಮೊದಲನೇದಾಗಿ ಪ್ರಣಾಮಗಳನ್ನು ಸಲ್ಲಿಸಬೇಕು. ಮತ್ತೆ ಯೋಗದ ಶ್ಲೋಕ, ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಪ್ರೋತ್ಪಾಕರೋತಂ ಪ್ರವರಂ ಮುನೀನ ಪತಂಜಲಿ ಪ್ರಾಂಜಲಿ ಪ್ರಾಣತೋಸ್ಮಿ. ಆತ್ಮೀಯ ವೀಕ್ಷಕರೇ, ನಾವು ಯೋಗವನ್ನ ಮಾಡಬೇಕಾದ್ರೆ ಪ್ರತಿದಿನ ಯೋಗ ಶ್ಲೋಕವನ್ನ ಹೇಳಿ ನಾವು ಪ್ರಾರಂಭ ಮಾಡ್ತೇವೆ. ಮೊದಲನೇದಾಗಿ ಯೋಗ ಅಂದ್ರೆ ಏನು? ಯೋಗ ಎಲ್ಲಿಂದ ನಮಗೆ ಬಳುವಳಿಯಾಗಿ ಬಂತು? ಯೋಗ ಎಂಬುದು ಮೊದಲನೇದಾಗಿ ಸಂಸ್ಕೃತ ಪದದಿಂದ ಬಂದಿರುವಂಥದ್ದು. ಸಂಸ್ಕೃತದಲ್ಲಿ ಯೂಜ್ ಎಂದು ಹೇಳಿ ಕರೀತಾರೆ. ಯೂಜ್ ಅಂತ ಹೇಳಿದ್ರೆ ಒಪ್ಪಿಸಿಕೊಳ್ಳುವಿಕೆ, ಒಳಗೊಳ್ಳುವಿಕೆ ಅಂತ ಅರ್ಥ. ಇದನ್ನು ನಾವು ಯೋಗ ಅಂತ ಹೇಳಿ ಕರಿತೀವಿ. ಏನು ಒಪ್ಪಿಸಿಕೊಳ್ಳುವುದು? ಏನನ್ನ ನಾವು ಒಗ್ಗಿಸಿಕೊಳ್ಳುವಂಥದ್ದು? ಯೋಗ ಅಂತ ಹೇಳಿದ್ರೆ ಮೊದಲನೇದಾಗಿ ಆತ್ಮ ಮತ್ತು ಶರೀರವನ್ನ ಒಗ್ಗೂಡಿಸಿಕೊಳ್ಳುವಂಥದ್ದು, ದೇಹ ಮತ್ತು ಶರೀರವನ್ನ ಒಗ್ಗೂಡಿಸಿಕೊಳ್ಳೋದು, ಮನಸ್ಸು ಮತ್ತೆ ಶರೀರವನ್ನ ಒಗ್ಗೂಡಿಸಿಕೊಳ್ಳೋದು, ಆತ್ಮ ಮತ್ತೆ ಪರಮಾತ್ಮನನ್ನ ಲೀನಗೊಳಿಸುವಂಥದ್ದಕ್ಕೆ ನಾವು ಯೋಗ ಅಂತ ಹೇಳ್ತೇವೆ. ನಾವು ಯೋಗ ಅಂದ ತಕ್ಷಣ ನಾವೇನು ಅನ್ಕೊಳ್ತೀವಿ? ಕೆಲವು ಆಸನಗಳನ್ನ ಮಾಡುವಂಥದ್ದು, ಸೂರ್ಯ ನಮಸ್ಕಾರಗಳನ್ನ ಮಾಡುವಂಥದ್ದು, ಪ್ರಾಣಾಯಾಮವನ್ನ ಮಾಡುವಂಥದ್ದನ್ನ ನಾವು ಯೋಗ ಅಂತ. ಆತ್ಮೀಯ ವೀಕ್ಷಕರೇ, ಯೋಗ ಎಂಬುದು ನಮಗೆ ಇತ್ತೀಚಿನ ದಿನಮಾನದಲ್ಲಿ ಬಳುವಳಿಯಾಗಿ ಬಂದಂಥದ್ದು. ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯೋಗವನ್ನ ಬಳುವಳಿಯಾಗಿ ಕೊಟ್ಟಿದ್ದಾರೆ. ಆತ್ಮೀಯ ವೀಕ್ಷಕರೇ, ಯೋಗವನ್ನ ನಾವು ಪ್ರತಿದಿನ ಮಾಡ್ತಾ ಇದ್ರೆ ಅನೇಕ ರೋಗಗಳನ್ನು ನಾವು ದೂರ ಮಾಡಬಹುದು. ಅದು ನಮ್ಮ ನಾಣ್ಣುಡಿಯಲ್ಲೂ ಸಹ ಇದೆ, ಯೋಗದಿಂದಲೂ ಸಹ ಪುರಾವೆಗಳನ್ನು. ಇದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ದೇಶವನ್ನ ಹಾವಾಡಿಗರ ದೇಶ, ಬುದ್ಧಿ ಇಲ್ಲದವರು, ವಿದ್ಯಾಭ್ಯಾಸ ಇಲ್ಲದವರು ಅಂತ ಹೇಳಿ ಕರೀತಾರೆ. ಭಾರತ ಅಂತ ಹೇಳಿದ್ರೆ ತುಂಬಾ ತುಚ್ಛವಾಗಿ ನೋಡ್ತಾರೆ. ಆದರೆ ಇಂದು ಇಡೀ ಜಗತ್ತೇ ಭಾರತದತ್ತ ಮುಖ ಮಾಡಿ ನಿಂತಿದೆ. ಯಾಕೆ ಭಾರತದತ್ತ ಮುಖ ಮಾಡಿ ನಿಂತಿದೆ? ಆತ್ಮೀಯ ವೀಕ್ಷಕರೇ, ನಾವು ತಿಳ್ಕೊಳ್ಬೇಕಾಗಿರೋದು ಇಲ್ಲಿ ಒಂದೇನೆ, ಇಡೀ ಜಗತ್ತನ್ನ ನಿಬ್ಬೆರಗಾಗಿಸುವಂತೆ ಮಾಡಿದ್ದು ನಮ್ಮ ಯೋಗ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮಗೆ ಬಳುವಳಿಯಾಗಿ ಕೊಟ್ಟಂತಹ ಈ ಯೋಗ ಇಡೀ ಜಗತ್ತೇ ನಮ್ಮ ಭಾರತದತ್ತ ಮುಖ ಮಾಡುವಂತೆ ಮಾಡಿ. ಏನಿದೆ ಅಷ್ಟೊಂದು ಪ್ರಯೋಜನ ಯೋಗದಲ್ಲಿ ಅನ್ಕೊಳ್ತಾ? ನಾವು ಪ್ರತಿದಿನ ಯೋಗವನ್ನ ಮಾಡುವುದರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಡಬಹುದು. ನಾವು ಯೋಗ ಅಂದ ತಕ್ಷಣ ಹೇಳಿದ್ರೆ ಮೊದಲನೇ ಹೇಳಿದಾಗೆ ಸೂರ್ಯ ನಮಸ್ಕಾರ ಮಾಡೋದು, ಪ್ರಾಣಾಯಾಮ ಮಾಡುವಂಥದ್ದು, ಧ್ಯಾನವನ್ನ ಮಾಡುವಂಥದ್ದು, ಇದಿಷ್ಟನ್ನೇ ನಾವು ಯೋಗ ಅಂತ ತಿಳ್ಕೊಂಡಿರ್ತೀವಿ. ಯೋಗ ಎಂಬುದು ಒಂದು ಬ್ರಹ್ಮಾಂಡ ಇದ್ದ, ಅದನ್ನ ಅಗೆದಷ್ಟು ಸವಿಸ್ತಾರವಾಗಿ ಸಿಗ್ತಾ ಹೋಗುದು. ನಾವಿಲ್ಲಿ ಯೋಗದಲ್ಲಿ 4 ಯೋಗಗಳನ್ನ ನೋಡ್ತೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಕರ್ಮಯೋಗ ಮೊದಲನೇದು, ಎರಡನೆಯದು ಭಕ್ತಿ ಯೋಗ, ಮೂರನೇದು ಜ್ಞಾನ ಯೋಗ, 4ನೇದು ರಾಜಯೋಗ. ಏನು ನಾವು ಧ್ಯಾನ, ಪ್ರಾಣಾಯಾಮ ಮತ್ತೆ ಸೂರ್ಯ ನಮಸ್ಕಾರ ಹೇಳಿದ್ವಲ್ಲ, ಈ ಧ್ಯಾನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಬರುವಂತದ್ದು ನಮ್ಮ ರಾಜಯೋಗದಲ್ಲಿ ಕಾಣಿಸುತ್ತೆ. ಮೊದಲನೇದಾಗಿ ಕರ್ಮಯೋಗ. ಕರ್ಮಯೋಗ ಅಂತ ಅಂದ್ರೆ ಏನಂತ ಹೇಳಿದ್ರೆ, ನಾವು ಏನನ್ನ ಮಾಡ್ತೀವಿ ಅದು ಕೌಂಟಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ದೇವರು ಎಲ್ಲವನ್ನ ಬರೆದಿಟ್ಕೊಳ್ತಾನೆ, ಅದನ್ನೇ ನಾವು ಕರ್ಮ ಅಂತೀವಿ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಕರ್ಮ ಅಂದ್ರೆ ನಾವು ಮಾಡುವಂತಹ ಪ್ರತಿನಿತ್ಯದ ಜೀವನದಲ್ಲಿ ನಾವು ಮಾಡುವಂತಹ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸಗಳು ಗಣನೆಗೆ ಬರ್ತಾ ಹೋಗುತ್ತೆ. ಇದನ್ನ ನಾವು ಕರ್ಮಯೋಗ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಾವು ಯಾವ ರೀತಿ ಇರ್ತೀವಿ ಅದು ಕೌಂಟಿಂಗ್ ಆಗ್ತಾ ಹೋಗುತ್ತೆ ಭಗವಂತನಲ್ಲಿ ಅಂತ ಹೇಳ್ತಾರಲ್ಲ ಹಿರಿಯರು, ಅದನ್ನು ನಾವು ಕರ್ಮಯೋಗ ಅಂತ ಹೇಳ್ತೀವಿ. ಎರಡನೆಯದಾಗಿ ಭಕ್ತಿ ಯೋಗ. ನಾವು ಯಾವುದೇ ಕೆಲಸಗಳನ್ನಾಗ್ಬೋದು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಹೋಗ್ಬೇಕು. ಆ ಭಕ್ತಿಯಲ್ಲಿ ಭಗವಂತನನ್ನ ಕಾಣ್ತಾ ಹೋಗ್ಬೇಕು. ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಇರಬೇಕು. ಕಾಯಕವೇ ಕೈಲಾಸ.
ಅಂತ ಹೇಳ್ತೀವಲ್ಲ, ಹಾಗೆ ನಾವು ನಿರಂತರವಾಗಿ ಭಕ್ತಿಯ ಜ್ಞಾನದಲ್ಲಿ ಅಳವಡಿಸಿಕೊಂಡ್ರೆ, ಭಗವಂತನನ್ನ ಸ್ಮರಿಸ್ತಾ ಹೋದ್ರೆ ನಮ್ಮ ಭಕ್ತಿಗೆ ಎಂದೂ ಸಹ ತೊಂದರೆ ಇರೋದಿಲ್ಲ. ಇದು ಭಕ್ತಿ ಯೋಗ. ಮೂರನೇದು ಬಂದು ಜ್ಞಾನ ಯೋಗ. ಇದು ಎಲ್ಲಾ ಯೋಗಗಳಿಗಿಂತ ಕಷ್ಟಕರವಾದಂತಹ ಒಂದು ಯೋಗ. ಕಷ್ಟಕರವಾದ ಯೋಗ ಅಂತಲ್ಲ, ನಾವು ಮನಸ್ಸನ್ನ ಮಾಡಬೇಕು ಅಷ್ಟೇನೆ. ನಾವು ಮನಸ್ಸನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲವೂ ಸಹ ಕಷ್ಟನೇ ಅನ್ಸುತ್ತೆ. ಮನಸ್ಸನ್ನ ಮಾಡಿದ್ರೆ ಸುಲಭ ಅನ್ಸುತ್ತೆ. ಈ ಜ್ಞಾನ ಯೋಗ ಏನಂತ ಹೇಳಿದ್ರೆ, ಅನೇಕ ಗ್ರಂಥಗಳನ್ನ ಓದಿ ಅಭ್ಯಾಸವನ್ನ ಮಾಡಿ ಪರಿಶ್ರಮವನ್ನ ಪಟ್ಟು ಅದನ್ನ ಅರ್ಥೈಸ್ಕೊಳ್ತೀವಲ್ಲ, ಇದಕ್ಕೆ ನಾವು ಜ್ಞಾನ ಯೋಗ ಅಂತ ಹೇಳ್ತೇವೆ. ಕೊನೆಯದಾಗಿ ಬರುವಂತದ್ದು ರಾಜಯೋಗ. ಈ ರಾಜಯೋಗದಲ್ಲಿ ನಾವು 8 ಆಯಾಮಗಳನ್ನ ನೋಡ್ತೀವಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಯಮ, ಎರಡನೇದು ನಿಯಮ, ಮೂರನೇದು ಸೂರ್ಯ ನಮಸ್ಕಾರ, ನಾಲ್ಕನೇದು ಪ್ರಾಣಾಯಾಮ, ಧಾರಣ, ಇನ್ನೊಂದು ಧ್ಯಾನ, ಇನ್ನೊಂದು ಸಮಾಧಿ, ಇನ್ನೊಂದು ಪ್ರತ್ಯಾಹಾರ. ಈ 8 ಆಸನಗಳನ್ನ ನಾವು ನೋಡ್ತಾ ಹೋಗ್ತೀವಿ ಈ ರಾಜಯೋಗದಲ್ಲಿ. ನಾವು ಈ ರಾಜಯೋಗದಲ್ಲಿ ಈ 8 ಆಯಾಮಗಳನ್ನ ನೋಡಿದ್ರೆ ನಾವು ಮುಖ್ಯವಾಗಿ ಬಳಸುವಂಥದ್ದು ಯಾವ್ದಪ್ಪ ಅಂತಂದ್ರೆ ಧ್ಯಾನ, ಸೂರ್ಯ ನಮಸ್ಕಾರ ಮತ್ತೆ ಪ್ರಾಣಾಯಾಮ. ನಾವು ಈ ಧ್ಯಾನವನ್ನ ಮಾಡೋದರಿಂದ ನಮ್ಮ ಮನಸ್ಸು ಮತ್ತೆ ಶರೀರ ನಮ್ಮ ನಿಯಂತ್ರಣದಲ್ಲಿರುತ್ತೆ. ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ದೇಹವನ್ನ ದಂಡಿಸ್ತೀವಿ, ದೇಹ ಸುಸ್ಥಿರವಾಗಿರುತ್ತೆ. ಮತ್ತೆ ಪ್ರಾಣಾಯಾಮವನ್ನ ಮಾಡೋದ್ರಿಂದ ನಾವು ಉಸಿರನ್ನ ತೆಗೆದುಕೊಂಡು ಮತ್ತೆ ಬಿಡೋದ್ರಿಂದ ನಮ್ಮ ದೇಹವು ಶುದ್ಧಿ ಆಗ್ತಾ ಹೋಗುತ್ತೆ. ಇದಿಷ್ಟು ಯೋಗಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಯೋಗವನ್ನ ಮೊಟ್ಟ ಮೊದಲನೇದಾಗಿ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಶಿವನನ್ನ ನಾವು ನೆನೆಸ್ಕೊಳ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಶಿವ ಧ್ಯಾನಸ್ಥನಾಗಿರ್ತಾನೆ, ಧ್ಯಾನವನ್ನ ಮಾಡ್ತಾ ಇರ್ತಾನೆ. ಅದರಿಂದ ಯೋಗವನ್ನ ನಮಗೆ ಕೊಟ್ಟಿದ್ದು, ಧ್ಯಾನವನ್ನ ನಮಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಶಿವನನ್ನ ಹೇಳ್ಬೋದು. ಪ್ರಸ್ತುತ ಸನ್ನಿವೇಶಕ್ಕೆ ಬಂದು ಹೇಳಿದ್ರೆ ಪತಂಜಲಿ ಮಹರ್ಷಿಗಳನ್ನ ಹೇಳ್ಬೋದು. ಯಾಕೆ ನಾವು ಪತಂಜಲಿ ಮಹರ್ಷಿಗಳನ್ನ ಗಣನೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ, ಯೋಗವನ್ನ ನಮಗೆ ಸರಳ ಮತ್ತೆ ಸುಸೂತ್ರವಾಗಿ ಎಲ್ಲರಿಗೂ ಪರಿಚಯಿತವಾಗುವಂತೆ ಒಂದು ಸಾಧನಾ ಮಾರ್ಗವಾಗಿ ಕೈಪಿಡಿಯ ಮುಖಾಂತರ ಎಲ್ಲರಿಗೆ ಮನೆ ಮುಟ್ಟುವಂತೆ ಮಾಡಿದಂಥವ್ರು ನಮ್ಮ ಪತಂಜಲಿ ಮಹರ್ಷಿಗಳು. ಅದರಿಂದ ಪ್ರಸ್ತುತ ಸನ್ನಿವೇಶಕ್ಕೆ ಯೋಗದ ಗುರು ಯಾರು ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿ ಹೇಳ್ತೀವಿ. ಅಂದಿನ ಕಾಲಕ್ಕೆ ತೆಗೆದುಕೊಂಡ್ರೆ, ಸನಾತನ ಸಂಸ್ಕೃತಿಗೆ ತೆಗೆದುಕೊಂಡ್ರೆ ನಾವು ಶಿವನನ್ನ ನೋಡ್ತೀವಿ, ಆದಿಯೋಗಿ ಅಂತ ಕರಿತೀವಲ್ಲ, ಹಾಗೆ ಆದಿಯೋಗಿಗೆ ನಾವು ಈ ಸ್ಥಾನವನ್ನ ಕೊಡ್ತಾ ಹೋಗ್ತೀವಿ. ಇಷ್ಟೆಲ್ಲ ಬಂದ ಮೇಲೆ ಯಾಕೆ ನಮ್ಮಲ್ಲಿ ಅಂದಿನಿಂದ ಯೋಗ ಇರಲಿಲ್ವಾ? ಯಾಕೆ ನಾವು ಯೋಗ ದಿನಾಚರಣೆಯನ್ನ ಇತ್ತೀಚಿನ ದಿನಗಳಲ್ಲಿ ಆಚರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಯೋಗ ಎಲ್ಲೋ ಮರೆ ಮಾಡಿ ತಿಳುವಳಿಕೆಗಷ್ಟೇ ಸೀಮಿತವಾಗಿತ್ತು. ಯಾರು ತಿಳಿದಿದ್ರು ಅವರಷ್ಟೇ ಆಚರಣೆಯನ್ನ ಮಾಡ್ತಾ ಇದ್ರು, ಉಳಿದಂಥವ್ರು ಮಾಡ್ತಾ ಇರಲಿಲ್ಲ. ಇದೆಲ್ಲವನ್ನ ಮನಗಂಡಂತಹ ನಮ್ಮ ಸಮಾಜದಲ್ಲಿ ಈ ಯೋಗವನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ 2014ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ಈ ವಿಷಯವನ್ನ ಮಂಡನೆಯನ್ನ ಮಾಡ್ತಾರೆ. ಈ ವಿಷಯವನ್ನ ಮಂಡನೆ ಮಾಡಿದಾಗ 199 ದೇಶಗಳು ಇದಕ್ಕೆ ಒಪ್ಪಿ ವಿಶ್ವಸಂಸ್ಥೆಯಲ್ಲಿ ಸಹಿಯನ್ನ ಮಾಡ್ತಾರೆ. UN ಸಭೆಯಲ್ಲಿ ಈ ವಿಷಯವನ್ನ ವಿಶ್ಲೇಷಣೆಯನ್ನ ಮಾಡ್ತಾರೆ. UN ಸಭೆಯಲ್ಲಿ ಈ ವಿಶ್ಲೇಷಣೆಯನ್ನ ಪ್ರಧಾನಮಂತ್ರಿಯವರು ಮಂಡಿಸಿದಾಗ ಏನಾಗುತ್ತೆ, 199 ದೇಶಗಳು ಇದಕ್ಕೆ ಸಹಿ ಹಾಕುವುದರ ಮೂಲಕ ಒಪ್ಪಿಗೆಯನ್ನ ಸೂಚಿಸುತ್ತಾರೆ. ಈ ಒಪ್ಪಿಗೆಯ ಕರಡನ್ನ ರೂತಿ ರಿವಾಜಿನ ಮೂಲಕ ತೆಗೆದುಕೊಂಡು ಬರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಜೂನ್ 21, 2015ರಲ್ಲಿ ಮೊಟ್ಟ ಮೊದಲನೇದಾಗಿ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಾರೆ. ಈ ವಿಶ್ವ ಯೋಗ ದಿನಾಚರಣೆ ಜೂನ್ 21, 2015ರಲ್ಲಿ ಆಚರಣೆಯನ್ನ ಮಾಡಿದಾಗ 177 ದೇಶಗಳು ಒಮ್ಮೆ ಯೋಗವನ್ನ ಮಾಡುವುದರ ಮೂಲಕ ಸಾಥನ್ನ ಕೊಟ್ಟು ಅಂದಿನಿಂದ ಇಂದಿನವರೆಗೂ ಯೋಗ ದಿನಾಚರಣೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಸಂಶಯ ಬರ್ಬೋದು, ಜೂನ್ 21ನ್ನೇ ಏನಕ್ಕೆ ನಾವು ಯೋಗ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತ ಹೇಳಿ. ಆದ್ಮೇಲೆ ನಾವಿಲ್ಲಿ ಒಂದು ನಮ್ಮ ದಿನನಿತ್ಯದ ಕ್ಯಾಲೆಂಡರ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಜೂನ್ 21 ಏನಕ್ಕೆ ವಿಶೇಷವಾಗಿರುತ್ತೆ ಅಂತ ಹೇಳಿದ್ರೆ, ಜೂನ್ 21 ಬೆಳಕಿನ ದಿನ ಅಂತ ಹೇಳಿ ನಾವು ಕರಿಬಹುದು. ಯಾಕೆ ಅಂತ ಹೇಳಿದ್ರೆ, ಉತ್ತರಾರ್ಧ ಗೋಳದಲ್ಲಿ ಬೆಳಕು ಯಥೇಚ್ಛವಾಗಿರುತ್ತೆ. ಉತ್ತರಾರ್ಧ ಗೋಳದಲ್ಲಿ ಬೆಳಕು ಯಥೇಚ್ಛವಾಗಿರುವುದರಿಂದ ಅಂದು ಬೆಳಕಿನ ಪ್ರಮಾಣ ಜಾಸ್ತಿ ಇರುತ್ತೆ. ಆ ದಿನವನ್ನ ವಿಶ್ಲೇಷಣೆಯನ್ನ ಮಾಡಿ ಅಂದನ್ನು ನಾವು ಯೋಗಗೆ ಮೀಸಲಿಡಬೇಕು ಅಂತ ಹೇಳಿ ಜೂನ್ 21ರಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಮೊಟ್ಟ ಮೊದಲನೆಯದಾಗಿ ಜೂನ್ 21, 2015ರಲ್ಲಿ ಮೊಟ್ಟ ಮೊದಲನೆಯದಾಗಿ 177 ದೇಶಗಳು ಯೋಗವನ್ನ ಮಾಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆಯನ್ನ ನೀಡಿತು. ಈ ಯೋಗ ದಿನಾಚರಣೆ ಚಾಲನೆಯನ್ನ ನೀಡಿದಾಗ ಸಚಿವಾಲಯದಲ್ಲಿ ಇದು ಮಾಡ್ತಾರೆ. ಯಾವ್ದಪ್ಪ ಅಂತ ಹೇಳಿದ್ರೆ ಆಯುಷ್ ಅಂತ ಹೇಳಿ ಕರಿತೀವಲ್ಲ ನಾವು, ಆಯುಷ್ ಯೋಗವನ್ನ ಬೆಳಕಿಗೆ ತಗೊಂಡು ಬರ್ತಾರೆ ಭಾರತದ ಸಚಿವಾಲಯದ ಅಧೀನದಲ್ಲಿ. ಅದನ್ನ ನಾವು ಪ್ರತಿ ಒಂದು ವರ್ಷ ಒಂದೊಂದು ಥೀಮ್ಗಳನ್ನ ಕೊಡ್ತಾ ಬರ್ತೀವಿ. ಈ ವರ್ಷ ಏನ್ ಯೋಗ ದಿನಾಚರಣೆ ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಥೀಮನ್ನ ಕೊಟ್ಟಿದ್ದಾರೆ. ಏನಕ್ಕೆ ಈ ಥೀಮನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡು ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಅದಕ್ಕೆ ಪರಿಪೂರ್ಣ ಬೆಂಬಲ ಸಿಗುತ್ತೆ, ಪರಿಪೂರ್ಣ ಬೆಲೆಯನ್ನ ನಾವು ತೆರಿಬಹುದು, ಕೊಡಬಹುದು ಅಂತ ಹೇಳಿ ಥೀಮನ್ನ ಇಟ್ಕೊಂಡು ಮಾಡ್ತಾರೆ. ಅದೇ ಉದ್ದೇಶವನ್ನ ಇಟ್ಕೊಂಡು ಈ ವರ್ಷದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾಕೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳಿದ್ರೆ, ಮಹಿಳೆಯರು
ತಮ್ಮ ಮೇಲೆ ತಾವು ಅವಲಂಬಿತರಾಗಿರಬೇಕು. ಬೇರೆಯವ್ರ ಮೇಲೆ ಅವಲಂಬನೆಯನ್ನು ಹೊಂದ್ಕೊಂಡಿರಬಾರದು. ಯೋಗವನ್ನ ಮಾಡುವುದರ ಮೂಲಕ ತಮ್ಮ ದೇಹ ಮತ್ತು ಮನಸ್ಸನ್ನ ಸದೃಢವಾಗಿಟ್ಕೊಂಡಿರಬೇಕು. ಅವರು ಸಮಾಜಕ್ಕೆ ಒಂದು ಧ್ಯೇಯವನ್ನ ಕೊಡಬೇಕು, ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಮಹಿಳೆಯರಿಗಾಗಿ ಮೀಸಲಿಟ್ಟು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ವರ್ಷ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆತ್ಮೀಯ ವೀಕ್ಷಕರೇ, ನಾವು ಹೇಳ್ತಾ ಬರ್ತೀವಿ ಭಾರತ ಸದೃಢ ಆಗ್ಬೇಕು, ಭಾರತ ಸದೃಢ ಆಗ್ಬೇಕು, ವಿಶ್ವಗುರು ಆಗ್ಬೇಕು ಅಂತ. ಭಾರತ ಸದೃಢ ಆಗ್ಬೇಕು, ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ಯಾರೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಮಾಡ್ಬೇಕು. ಮೊದಲು ನಾವು ಸದೃಢರಾಗ್ಬೇಕು. ನಾವು ಸದೃಢರಾಗಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಸುಸ್ಥಿರವಾಗಿಟ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಸುಸ್ಥಿರವಾಗಿಟ್ಕೊಳ್ಬೇಕು. ಈ ಎಲ್ಲವನ್ನ ಸುಸ್ಥಿರವಾಗಿಟ್ಕೊಂಡು ನಾವು ಒಂದು ದೃಢ ಸಂಕಲ್ಪವನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಯೋಗ. ನಾವು ಪ್ರತಿದಿನ ಯೋಗವನ್ನ ಮಾಡುವುದರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನ ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಬಹುದು. ಮತ್ತೆ ಆತ್ಮ ಮತ್ತು ಪರಮಾತ್ಮನನ್ನ ವಿಲೀನಗೊಳಿಸಬಹುದು. ಆತ್ಮ ಮತ್ತೆ ಪರಮಾತ್ಮನನ್ನ ವಿಲೀನಗೊಳಿಸೋದು ಏನು ಅಂತ ಹೇಳಿದ್ರೆ ನಮ್ಮ ಯೋಗದಲ್ಲಿ ಹೇಳ್ತಾ ಬರ್ತಾರೆ. ಆತ್ಮೀಯ ವೀಕ್ಷಕರೇ, ನಮ್ಮ ಮನಸ್ಸು ಹುಚ್ಚು ಕುದುರೆ ಇದ್ದ ಹಾಗೆ ಓಡ್ತಾನೆ ಇರುತ್ತೆ. ಮನಸ್ಸಲ್ಲಿ ಇಲ್ಲದಲ್ಲದ ಯೋಚನೆಗಳು ಬರ್ತಾರೆ. ಧ್ಯಾನವನ್ನ ಮಾಡುವುದರ ಮೂಲಕ ಮನಸ್ಸನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ಪರಮಾತ್ಮನನ್ನ ಕಾಣುವುದರ ಮೂಲಕ ನಾವು ಯೋಗವನ್ನ ಮಾಡಬೇಕು. ಇದೆಲ್ಲ ಒಂದು ದಿನ 2 ದಿನಕ್ಕೆ ಆಗೋದಿಲ್ಲ. ನಾವೆಲ್ಲ ಮನಸ್ಸು ಮಾಡಿದ್ರೆ ಪ್ರತಿದಿನ ಅಳವಡಿಸ್ಕೊಳ್ತಾ ಬಂದ್ರೆ ಯೋಗವನ್ನ ಮಾಡ್ತಾ ಸದೃಢ ಭಾರತವನ್ನ ನಿರ್ಮಾಣ ಮಾಡಬಹುದು. ಅದರಿಂದ ಆತ್ಮೀಯ ವೀಕ್ಷಕರೇ, ನಾವೆಲ್ಲ ಪ್ರತಿದಿನ ಯೋಗ ಮಾಡೋಣ, ರೋಗವನ್ನ ದೂರಗೊಳಿಸೋಣ, ನಮ್ಮ ದೇಹ ಮತ್ತು ಮನಸ್ಸನ್ನ ಸದೃಢಗೊಳಿಸೋಣ, ಆತ್ಮ ಮತ್ತು ಪರಮಾತ್ಮನನ್ನ ವಿಲೀನಗೊಳಿಸೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಸಂಗ್ರಾಮ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು. ಶುಭ ದಿನ.